ಓಕೆ, ಸೊ ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀವಿ. ಸೊ ವಿಲ್ ಮೀಟ್ ಯು ಆನ್ ದ ರೋಡ್. ಅಲ್ಲಿ ಹೋಗ್ಬಿಟ್ಟು ಆಫ್ ರೋಡಿಂಗ್ ಹೋಗೋಣ ಅಂದ್ಕೊಂಡ್ವಿ. ಇಲ್ಲಿಂದನೇ ಆಫ್ ರೋಡಿಂಗ್ ಸಿಕ್ತು. ಏನು ಸೂಪರ್ ಅಲ್ಲ? ಏನು ಹೇಳಿ, ನೀವು ಆಫ್ ರೋಡಿಂಗಿಗೆ ನೀವೆಲ್ಲೂ ಬೆಂಗಳೂರು ಹೊರಗಡೆ ಎಲ್ಲ ಹೋಗಬೇಡಿ. ಈ ಥರ ಎಲ್ಲ ನಮ್ಮ ಗೌರ್ಮೆಂಟ್ ಅವರು ಮಾಡಿ ಇಟ್ಟಿದ್ದಾರೆ. ಎಕ್ಸ್ಪಲ್ಸು ಈ ಥರ ಆಫ್ ರೋಡ್ ಬೈಕ್ಗಳಿಗೋಸ್ಕರನೇ ಇಲ್ಲಿ ಸೆಂಟ್ರಲ್ಲಿ ರೋಡ್ಗಳನ್ನ ಆಫ್ ರೋಡಿಂಗ್ ಮಾಡಿಟ್ಟಿದ್ದಾರೆ. ಎಕ್ಸ್ಪಲ್ಸ್ ತೊಗೊಂಡಾಗಿಂದ ಆಫ್ ರೋಡಿಂಗ್ ಮಾಡಿಲ್ಲ ಅಂತ ಒಂದು ಕೊರಗಿತ್ತು. ಅದು ಈಗ ಈಡೇರುತ್ತೆ ಅನ್ಸುತ್ತಪ್ಪ. ಈ ಕಡೆ ಎಲ್ಲ ರೋಡ್ ಮೇಲೆ ಬಂದಾಗ ಮೇಲೋದ್ರೆ ಆನ್ ರೋಡು, ಇಲ್ಲಿ ಬಂದರೆ ಆಫ್ ರೋಡು ಅಷ್ಟೇ. ನೋಡಿ, ಫುಲ್ ನಮಗೆ ಗೊತ್ತಲ್ಲ, ಬೆಂಗಳೂರಲ್ಲಿ ನಮ್ಮ ಗೌರ್ಮೆಂಟ್ ಅವರು ಎರಡೂ ಮಾಡಿದ್ದಾರೆ. ನಿಮ್ಗೆ ಆನ್ ರೋಡ್ ಬೇಕಂದರೆ ಮೇಲೆ ಹೋಗಿ, ಆಫ್ ರೋಡ್ ಬೇಕಂದರೆ ಕೆಳಗಡೆ ಬನ್ನಿ. ಹಾಂ, ಅಷ್ಟೇ. ಏನಂತೀರಾ? ಎಲ್ಲ ಟ್ರಕ್ಕು, ನಾಲ್ಕು ಟ್ರಕ್ಕು ಒಂದೇ ಲೇನಲ್ಲಿ ಹೋಗ್ತವೆ. ಗೊತ್ತಿಲ್ಲ ನನಗೆ, ಇದೇ ಅನ್ಸುತ್ತೆ. ನೋಡಿ, ಎಲ್ಲ ಕಡೆ ಹಾಕಿದ್ದಾರೆ. ಸೂರ್ಯ ಉದಯ ಆಗಿದ್ದಾನೆ. ಸೊ ನಾಳೆ ಬೆಳಗ್ಗೆ ಬೆನಕೊಂಡದಲ್ಲಿ ಸನ್ರೈಸ್ ವ್ಯೂ ಪಾಯಿಂಟ್ ಇದೆ. ಸೊ ಅಲ್ಲಿಗೆ ಹೋಗೋಣ, ಅದನ್ನು ಕೂಡ ತೋರಿಸ್ತೀನಿ. ಏನಂದರೆ, ಒಂದೊಂದು ಸಲ ಕ್ಯಾಮ್ರಾ ಇಲ್ಲದೆ ಹೋಗ್ತಾ ಇರ್ತೀನಲ್ಲ, ಆವಾಗ ಸಿಕ್ಕಾಪಟ್ಟೆ ಕಂಟೆಂಟ್ ಸಿಗುತ್ತೆ. ಅನಿಸ್ತಾ ಇರುತ್ತೆ, ಏನಪ್ಪ ಇವಾಗ ಕ್ಯಾಮ್ರಾ ಇರಬೇಕಾಗಿತ್ತು ಅಂತ. ಈಗ ನೋಡಿ, ಕ್ಯಾಮ್ರಾ ಇದೆ, ಕಂಟೆಂಟ್ ಇಲ್ಲ. ಏನು ಮಾಡ್ತೀರಾ ಹೇಳಿ? ಸೊ ಒಂದು ಲೈಟಾಗೆ ಟೀ ಹಾಕ್ಕೊಂಡು ರೈಡ್ನ ಕಂಟಿನ್ಯೂ ಮಾಡೋಣ. ಹಾಂ.